ನಮಸ್ಕಾರ ಎಲ್ಲರಿಗೂ. ನನ್ನ ಯೂಟ್ಯೂಬ್ ಚಾನಲ್ ಕುಸುವಿನ ಕಥಾಮೃತಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ನನ್ನ ಮೊದಲನೇ ಕತೆ ಪ್ರೀತಿ ಹೀಗೂ ಉಂಟ, ಸಂಚಿಕೆ 8. ವರುಣ್ ಹೋಗಿ ಎಲ್ಲ ಪ್ರೊಸೀಜರ್ ಮುಗಿಸಿ ರಿದಾನನ್ನು ಕರೆದುಕೊಂಡು ಇಬ್ಬರು ಅಲ್ಲಿಂದ ಹೊರಟಾಗ ಅಲ್ಲಿ ತನ್ನ ತಂದೆ ತಾಯಿಯನ್ನು ನೋಡಿ ಇಬ್ಬರಿಗೂ ಆಶ್ಚರ್ಯವಾಗಿ ಒಬ್ಬರ ಮುಖ ಒಬ್ಬರು ನೋಡಿದಾಗ, ಎರಡು ಜೋಡಿಗಳು ಒಟ್ಟಿಗೆ ನಮ್ಮನ್ನು ಯಾರೂ ಕರೆದಿಲ್ಲ, ನಾವೇ ರಿದಾನ್ನ ನೋಡಿಕೊಂಡು ಹೋಗೋಣ ಅಂತ ಬಂದ್ವಿ ಎಂದಾಗ ಅಶ್ವಿನಿ ಮತ್ತು ವರುಣ್ ಇಬ್ಬರು ಸರಿ ಎಂದು ತಲೆಯಾಡಿಸುತ್ತಾರೆ. ಶಂಕರ್ ವರುಣ್ಗೆ ರಿದಾನ್ನ ಮನೆಗೆ ಕರೆದುಕೊಂಡು ಹೋಗಬಹುದಾ ಅಂತ ಡಾಕ್ಟರ್ ಹೇಳಿದ್ರ ಎಂದಾಗ ವರುಣ್ ಹಾಮವ್ವ ಎಂದು ಹೇಳಿ ತನ್ನ ಅತ್ತೆಯನ್ನು ನೋಡಿದಾಗ ಅವರು ತದೇಕ ಚಿತ್ತದಿಂದ ಅಶ್ವಿನಿಯನ್ನು ಮತ್ತು ರಿದಾನನ್ನು ನೋಡುತ್ತಿದ್ದುದನ್ನು ನೋಡಿ ವರುಣ್ ಏನಾಯಿತು ಇವರಿಗೆ, ಯಾಕೆ ಒಂದೇ ಸಮನೆ ಅವರನ್ನೇ ನೋಡುತ್ತಿದ್ದಾರೆ ಎಂದೆನಿಸಿ ಅವರನ್ನು ಎಚ್ಚರಿಸಲು ಅತ್ತೆ ಎಂದು ಸ್ವಲ್ಪ ಜೋರಾಗಿಯೇ ಕರೆಯುತ್ತಾನೆ. ಶೀಲಾರವರು ವರುಣ್ ಕರೆದಿದ್ದನ್ನು ನೋಡಿ ಅವನ ತಿರುಗಿ ನೋಡಿದಾಗ ಅವರಿಗೆ ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ಅವನ ಮೇಲೆ ಸಿಟ್ಟು ಕೋಪ ಇದ್ದದ್ದರಿಂದ ಏನು ವರುಣ್, ಯಾಕೆ ಅಷ್ಟು ಜೋರಾಗಿ ಕರೆದದ್ದು, ಕಿವಿ ಚೆನ್ನಾಗಿ ಕೇಳಿಸುತ್ತೆ ನನಗೆ ಎಂದು ಸ್ವಲ್ಪ ವ್ಯಂಗ್ಯಭರಿತ ಸಿಟ್ಟಿನಲ್ಲಿ ಹೇಳುತ್ತಾರೆ. ಅವರ ಮಾತು ನೆನ್ನೆಗಿಂತ ಭಿನ್ನವಾಗಿರುವುದನ್ನು ನೋಡಿ ಅವನಿಗೆ ಅಶ್ವಿನಿ ಮನೆಯಲ್ಲಿ ನಾನು ಹೇಳಿರುವ ವಿಷಯ ತಿಳಿಸಿರಬಹುದು, ಅದಕ್ಕೆ ಈ ರೀತಿ ಮಾತನಾಡುತ್ತಿದ್ದಾರೆ ಎಂದೆನಿಸಿ ಅವರ ಮಾತು ಮನಸ್ಸಿಗೆ ನೋವಾದರೂ ಏನೂ ಆಗಿಲ್ಲ ಅನ್ನುವಂತೆ ಹಾಗೇನಿಲ್ಲ, ಏನೋ ತುಂಬ ಯೋಚನೆ ಮಾಡುತ್ತಿರುವಂತೆ ಅನ್ನಿಸಿತು, ಅದಕ್ಕೆ ಸ್ವಲ್ಪ ಜೋರಾಗಿ ಕರೆದೆ ಅಷ್ಟೆ ಎಂದು ಉತ್ತರಿಸುತ್ತಾನೆ. ಅಶ್ವಿನಿ ವರುಣ್ಗೆ ಪಾಪುನ ಇವಾಗ ನಮ್ಮನೆಗೆ ಕರೆದುಕೊಂಡು ಹೋಗೋಣ ಎಂದು ಹೇಳಿದಾಗ ವರುಣ್ನ ಮನಸ್ಸು ಒಪ್ಪಿದರೂ ಶೀಲಾರ ಕಡೆ ನೋಡಿ ಬುದ್ಧಿ ಅವಳ ಮಾತನ್ನು ತಳ್ಳಿ ಹಾಕು ಎಂದು ಹೇಳಿದಾಗೆ ಆಗಿ ಅವನು ಸಹ ತನ್ನ ಬುದ್ಧಿಯ ಮಾತನ್ನು ಕೇಳಿ ಬೇಡ ಸುಮ್ಮನೆ ನಿಮಗ್ಯಾಕೆ ತೊಂದರೆ ಎಂದು ಅಶ್ವಿನಿ ಮುಖ ನೋಡಿದಾಗ ಅಶ್ವಿನಿ ವರುಣನನ್ನೇ ಗುರಾಯಿಸುತ್ತಾಳೆ. ಅವಳು ಗುರಾಯಿಸುತ್ತಿದ್ದನ್ನು ನೋಡಿ ಅಲ್ಲ ಅದು ಎಂದು ಏನೋ ಹೇಳುವಾಗ ನಾನು ನಿಮ್ಮ ಪರ್ಮಿಷನ್ ಕೇಳಲಿಲ್ಲ, ಇವಾಗ ಹೋಗ್ತಾ ಇದ್ದೀವಿ ಅಂತ ನನ್ನ ನಿರ್ಧಾರ ಹೇಳಿದೆ ಅಷ್ಟೇ, ನೀವು ಬೇಡ ಅಂದರು ಬೇಕು ಎಂದರು ನಾನು ನಿಮ್ಮ ಮಾತು ಕೇಳ್ತೀನಿ ಅಂತ ಅಂದ್ಕೋಬೇಡಿ ಎಂದು ಸಿಟ್ಟಿನಲ್ಲಿ ಹೇಳುತ್ತಾಳೆ. ಶಂಕರ್ ಸಹ ಮತ್ತೆ ಜರ್ನಿ ಅಂದರೆ ಪಾಪುಗೆ ಹುಷಾರು ತಪ್ಪೋ ಚಾನ್ಸಸ್ ಇರುತ್ತೆ ಎಂದಾಗ ವರುಣ್ ಸಹ ಅವರ ಮಾತನ್ನು ನಿಜ ಅಂತ ಅನಿಸಿ ಅಶ್ವಿನಿ ಮನೆಗೆ ಹೋಗಲು ಒಪ್ಪುತ್ತಾನೆ. ಕೃಷ್ಣರವರು ಅಶ್ವಿನಿಯ ಹಾವಭಾವವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುತ್ತಾರೆ. ಅವರಂತೂ ರಿದಾನ್ನ ಹೆತ್ತ ತಾಯಿ ಅಶ್ವಿನಿಯೇ ಎಂದು ತಿಳಿದಿರುತ್ತಾರೆ, ಅದಕ್ಕೆ ಅವಳ ಮೇಲೆ ಸ್ವಲ್ಪ ಸಿಟ್ಟಿರುತ್ತದೆ, ಅವಳಿಂದ ತನ್ನ ಮಗನ ಕನಸು ಮುರಿದು ಬಿದ್ದಿವೆ ಅಂತ. ಅವರ ಅನಿಸಿಕೆಗಳು ಬಲವಾಗಲು ಮುಖ್ಯ ಕಾರಣ ಅಶ್ವಿನಿ. ಒಂದು ಮಗುವನ್ನು ಒಬ್ಬ ತಾಯಿ ಹೇಗೆ ನೋಡಿಕೊಳ್ಳುತ್ತಾಳೋ ಅಷ್ಟೇ ಪ್ರೀತಿ ವಾತ್ಸಲ್ಯದಿಂದ ರಿದಾನ್ ಜೊತೆ ಬೆರೆಯುತ್ತಿರುತ್ತಾಳೆ. ರಿದಾನ್ ಸಹ ಅವಳನ್ನು ಬಲು ಬೇಗ, ಅದರಲ್ಲೂ ಜ್ವರ ಬರುವಷ್ಟು ಹಚ್ಚಿಕೊಂಡಿದ್ದು ಅವರ ಮನಸ್ಸಿನ ನಿರ್ಧಾರಗಳಿಗೆ ಇಂಬು ಕೊಡುತ್ತದೆ. ಎಲ್ಲರೂ ಸೇರಿ ಅಶ್ವಿನಿಯ ಮನೆಗೆ ಹೋಗಿ ಇಡೀ ದಿನ ಪೂರ್ತಿ ಅಲ್ಲೇ ಇದ್ದು ಮಾರನೇ ದಿನ ಅಲ್ಲಿಂದ ತಮ್ಮ ಊರಿಗೆ ಹೊರಡುತ್ತಾರೆ. ಒಂದು ವಾರದ ನಂತರ ಮನೆಯವರೆಲ್ಲರೂ ಸೇರಿ ಅಶ್ವಿನಿ ಮನೆಗೆ ಹೊರಡುತ್ತಾರೆ. ಇಂದು ಅವಳನ್ನು ನೋಡಲೇಬೇಕು ಎಂದು ನಿಧಿ ಸಹ ಮನೆಯವರ ಜೊತೆ ಹೊರಟಿರುತ್ತಾರೆ. ಈ ಒಂದು ವಾರದಲ್ಲಿ ಅಶ್ವಿನಿ ವರುಣ್ ಇಬ್ಬರು ತುಂಬ ಹತ್ತಿರವಾಗಿರುತ್ತಾರೆ. ಅದರಲ್ಲೂ ರಿದಾನ್ ಅಂತೂ ಅಪ್ಪನನ್ನು ಮರೆತು ಯಾವಾಗಲೂ ಅಮ್ಮ ಅಮ್ಮ ಅಂತ ಅಶ್ವಿನಿ ಜಪ ಮಾಡುತ್ತಿರುತ್ತಾನೆ. ಇದನ್ನು ನೋಡಿ ವರುಣ್ ಸಹ ಅಶ್ವಿನಿ ಜೊತೆ ಮಾತನಾಡುತ್ತಾ ಇರುವಾಗ ಇತ್ತೀಚೆಗೆ ನನ್ನ ಮಗನಿಗೆ ನಾನೊಬ್ಬ ಇಲ್ಲಿದ್ದೀನಿ ಅನ್ನೋದೇ ಮರ್ತು ಹೋಗಿರುತ್ತೆ, ಯಾವಾಗ ನೋಡಿದರೂ ಅಮ್ಮ ಅಮ್ಮ ಅಂತ ಹೇಳುತ್ತಿರುತ್ತಾನೆ ಗೊತ್ತಾ ಎಂದು ಹುಸಿಮುನಿಸು ತೋರಿಸಿದಾಗ ಅಶ್ವಿನಿಗೆ ಜೋರು ನಗು. ಅವಳು ಸಹ ವರುಣ್ಗೆ ಟಾಂಟ್ ಕೊಡುವ ಹಾಗೆ ನನ್ನ ಮಗ ಅವನು, ನಿಮ್ಮನ್ನು ಯಾಕೆ ಜಾಸ್ತಿ ನೆನಪಿಸಿಕೊಳ್ಳಬೇಕು, ನನ್ನ ಮಾತ್ರ ನೆನೆಸಿಕೊಂಡರೆ ಸಾಕು ಎಂದು ಹೇಳುತ್ತಿರುತ್ತಾಳೆ. ವರುಣ್ಗೆ ಅವಳು ಪ್ರತಿ ಬಾರಿ ರಿದಾನನ್ನು
ನನ್ನ ಮಗ ಎಂದು ಹೇಳುತ್ತಿದ್ದಾಗ ಅವನಿಗೆ ಹೇಳಲಾಗದಷ್ಟು ಖುಷಿಯಾಗುತ್ತಿತ್ತು. ಆದರೂ ಅವಳ ಜೊತೆ ಸುಮ್ಮನೆ ಜಗಳಕ್ಕೆ ನಿಲ್ಲುತ್ತಿದ್ದ. ಅವಳು ಸಂಪೂರ್ಣವಾಗಿ ರಿದಾನನ್ನು ನನ್ನ ಮಗ ಎಂದು ಒಪ್ಪಿಕೊಂಡಿದ್ದನ್ನು ನೋಡಿ ಅವಳ ಮೇಲಿನ ಗೌರವ ಇಮ್ಮಡಿಯಾಗಿತ್ತು. ಅವನು ಸಹ ಅವಳಿಗೆ ಹೆಚ್ಚು ಹೆಚ್ಚು ಪ್ರೀತಿಸಲು ಆರಂಭಿಸಿದ್ದ. ಅವಳ ಜೊತೆ ಬಾಳುವ 1000 ಕನಸುಗಳನ್ನು ಕಂಡಿದ್ದ. ಅವಳಿಂದ ಅವನು ಸ್ವಲ್ಪ ಸ್ವಲ್ಪ ಹಳೆಯ ವರುಣ್ ಆಗುತ್ತಿದ್ದ. ವರುಣ್ ಸಹ ಬದಲಾಗುತ್ತಿದ್ದುದನ್ನು ನೋಡಿ ಮನೆಯವರಿಗೂ ಖುಷಿಯಾಗುತ್ತಿತ್ತು. ಅವಳು ಆ ಮನೆಯ ಸೊಸೆಯಾಗಿ ಇನ್ನೂ ಬಾರದೇ ಇದ್ದರೂ ಅವಳ ಬಗ್ಗೆ ಮಾತನಾಡದೆ ಆ ಮನೆಯ ದಿನವೇ ಕಳೆಯುತ್ತಿರಲಿಲ್ಲ. ಇದನ್ನೆಲ್ಲ ನೋಡಿದ ನಿಧಿಯ ಮನಸ್ಸಿನಲ್ಲಿ ಅವಳ ಬಗ್ಗೆ ಈರ್ಷ್ಯೆ ತುಂಬುತ್ತಿತ್ತು. ಇತ್ತ ಶೀಲಾರವರು ಸಹ ಅಶ್ವಿನಿಗೆ ಎಷ್ಟೇ ತಿಳಿ ಹೇಳಿದರೂ ಅವಳು ಅವರ ಮಾತನ್ನು ಕೇಳುತ್ತಿರಲಿಲ್ಲ. ಶೀಲಾರವರ ಮನಸ್ಸಿನಲ್ಲಿ ಅವಳ ಈ ನಿರ್ಧಾರದಿಂದ ಮುಂದೆ ಏನಾದರೂ ತೊಂದರೆ ಆದರೆ ಎನ್ನುವ ಭಯ ಅವರನ್ನು ಯಾವಾಗಲೂ ಕಾಡುತ್ತಿತ್ತು. ಅಶ್ವಿನಿ ಒಂದು ದಿನ ತನ್ನ ತಂದೆ ತಾಯಿ ಇಬ್ಬರ ಜೊತೆ ಕುಳಿತು ತನ್ನೆಲ್ಲ ಭಾವನೆಗಳನ್ನು ಬಿಚ್ಚಿಟ್ಟಾಗ ಅವಳು ಹೇಳಿದಷ್ಟು ಮಾತಲ್ಲಿ ಅವರ ತಲೆಗೆ ಹೋಗಿದ್ದು 2 ಮಾತು. 1, ವರುಣ್ ಜಾಗದಲ್ಲಿ ನಾನಿದ್ದಿದ್ರೆ ಆಗಲೂ ನೀವು ನನ್ನನ್ನು ಮತ್ತೆ ಮಗುವನ್ನು ದ್ವೇಷಿಸುತ್ತಾ ಇರುತ್ತಿದ್ದೀರಾ, ಅಥವಾ ಅಚಾನಕ್ಕಾಗಿ ನಡೆದ ಘಟನೆ ಎಂದು ಅದು ನನಗೆ ಅದನ್ನು ಮರೆಯಲು ಸಹಾಯ ಮಾಡುತ್ತಿದ್ದೀರಾ ಎಂದ ಪ್ರಶ್ನೆಗಳನ್ನು ಉತ್ತರ ಕೊಡಲು ಅವರಿಗೂ ಒಂದು ಕ್ಷಣ ಕಷ್ಟವಾಯಿತು. ಅವನನ್ನು ಒಪ್ಪಲು ಅವಳು ಹೇಳಿದ್ದ ಇನ್ನೊಂದು ಕಾರಣ, ನಾನು ಮನಸಾರೆ ವರುಣ್ನ ಇಷ್ಟಪಡುತ್ತಿದ್ದೇನೆ. ಅವರು ನನಗೆ ಮೊದಲನೇ ಬಾರಿ ನಮ್ಮ ಮನೆಗೆ ಬಂದಾಗಲೇ ನನಗೆ ಅವರು ಇಷ್ಟವಾಗಿದ್ದರು. ಬಹುಶಃ ನಾನು ಬೇರೆ ಯಾರನ್ನಾದರೂ ಮದುವೆಯಾದರೂ ನನ್ನ ಮೊದಲ ಮತ್ತು ಕೊನೆಯ ಪ್ರೀತಿ ವರುಣ್ ಮಾತ್ರ ಎಂದು ದೃಢವಾಗಿ ಹೇಳಿದ ಮಗಳ ಮಾತಿಗೆ ಅವರು ಸಹ ಒಪ್ಪಿ ವರುಣ್ನನ್ನು ಮನಸಾರೆ ಅಳಿಯ ಎಂದು ಒಪ್ಪಿಕೊಂಡರೆ ರಿದಾನನ್ನು ಸಹ ಮೊಮ್ಮಗ ಎಂದು ಒಪ್ಪಿಕೊಂಡಿದ್ದರು. ಅಶ್ವಿನಿ ಮನೆಗೆ ಎಲ್ಲರೂ ಬಂದಿರುತ್ತಾರೆ. ರಿದಾನ್ ಆಗಲೇ ಅವಳ ಅಮ್ಮನ ಹತ್ತಿರ ಹೋಗಿ ಸುಮ್ಮನೆ ಮಾತನಾಡುತ್ತಾ ಅವಳ ಜೊತೆಯೇ ಇರುತ್ತಾನೆ. ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ JK ಕುಸು. ನನ್ನ ಯೂಟ್ಯೂಬ್ ಚಾನಲ್ ಕುಸುವಿನ ಕಥಾಮೃತಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ನನ್ನ ಮೊದಲನೇ ಕತೆ ಪ್ರೀತಿ ಹೀಗೂ ಉಂಟಾ ಮುಂದುವರೆದ ಭಾಗ. ಅಶ್ವಿನಿ ಮನೆಗೆ ಎಲ್ಲರೂ ಬಂದಿರುತ್ತಾರೆ. ರಿದಾನ್ ಆಗಲೇ ಅವನ ಅಮ್ಮನ ಹತ್ತಿರ ಹೋಗಿ ಸುಮ್ಮನೆ ಮಾತನಾಡುತ್ತಾ ಅವಳ ಜೊತೆಯೇ ಇರುತ್ತಾನೆ. ಅವರಿಬ್ಬರ ಅನುಬಂಧ, ಈ ಬಾಂಧವ್ಯ ನೋಡಿದ ಯಾರಿಗಾದರೂ ಅಶ್ವಿನಿ ರಿದಾನ್ಗೆ ಮಲತಾಯಿ ಅಂತ ಅಂದರೂ ಸಹ ಯಾರೂ ನಂಬುತ್ತಿರಲಿಲ್ಲ. ಅಷ್ಟು ಅದ್ಭುತವಾಗಿತ್ತು ಅವರಿಬ್ಬರ ಅನುಬಂಧ. ಸರಸ್ವತಿಯವರು ಸಹ ಇತ್ತೀಚೆಗೆ ರಿದಾನ್ ಮೇಲೆ ಪ್ರೀತಿ ತೋರಿಸುತ್ತಿರಲಿಲ್ಲ. ಎಂದರೂ ಅವನು ಹತ್ತಿರ ಬಂದಾಗ ಅವನನ್ನು ದೂರ ಮಾಡುತ್ತಿರಲಿಲ್ಲ. ಕೃಷ್ಣರವರದ್ದು ತಟಸ್ಥ ಮನೋಭಾವನೆ. ಅವರ ಪ್ರಕಾರ ಅಶ್ವಿನಿ ಮತ್ತು ವರುಣ್ ಮಗ ರಿದಾನ್. ಅದಕ್ಕೆ ಅವರಿಗೆ ಅಶ್ವಿನಿಯ ಮೇಲೆ ಸಿಟ್ಟಿದ್ದರೂ ಇವಾಗಲಾದರೂ ಅವರಿಬ್ಬರು ಒಂದಾಗುತ್ತಿದ್ದಾರೆ ಎಂದು ಮನಸ್ಸಿಗೆ ಸಮಾಧಾನವಾಗಿರುತ್ತಾರೆ. ಆದರೆ ನಿಜವಾದ ಸತ್ಯ ತಿಳಿದಾಗ ಅವರ ನಿರ್ಧಾರ ಏನಾಗಿರುತ್ತದೆಯೋ ಏನೋ. ಇನ್ನು ನಿಧಿಗೆ ಅವಳು ನಾಟಕ ಮಾಡುತ್ತಿದ್ದಾಳೆ ಎಂದು ಅನಿಸುತ್ತದೆ. ಮೊದಲು ಮನೆಯವರ ಕಣ್ಣಿಗೆ ಒಳ್ಳೆಯವಳಾದರೆ ಮುಂದೆ ಏನಾದರೂ ತಪ್ಪು ಮಾಡಿದರೂ ಸಹಿತ ಮನೆಯವರು ಏನೂ ಮಾಡುವುದಿಲ್ಲ. ಅದಕ್ಕೆ ಈ ರೀತಿ ನಾಟಕ ಮಾಡುತ್ತಿದ್ದಾಳೆ ಈ ಅಶ್ವಿನಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ. ಏಕೆಂದರೆ ಅವಳು ಮಾಡಿದ್ದು ಅದನ್ನೇ ಅಲ್ವಾ. ರಿದಾನ್ ಮತ್ತು ಅಶ್ವಿನಿಯ ತಾಯಿ ಮಗನ ಸಂಬಂಧ ನಿಜವಾಗಲೂ ಖುಷಿ ಕೊಟ್ಟದ್ದು ಕೇವಲ 3 ಜನರಿಗೆ ಮಾತ್ರ. ವಿನಾಯಕ್ ಶೋಭಾರಿಗೆ ಈ ನಮ್ಮ ಮಹಡಿಮನೆ ಮನೆತನಕ್ಕೆ ಸರಿಯಾದ ಸೊಸೆ ಅಶ್ವಿನಿ ಎಂಬುದನ್ನು ಅವರು ಒಪ್ಪಿಕೊಂಡಿರುತ್ತಾರೆ. ವರುಣ್ಗೆ ಅವರಿಬ್ಬರನ್ನ ಒಟ್ಟಿಗೆ ನೋಡುವುದೇ ಅವನಿಗೆ ಒಂದು ಹಬ್ಬದ ಹಾಗಿತ್ತು. ವಿನಾಯಕ್ ಶಂಕರ್ರವರಿಗೆ ಪುರೋಹಿತರು ಮದುವೆಗೆ ಹೇಳಿದ ದಿನಾಂಕವನ್ನು ಹೇಳಿ, ನಿಮಗೆ ಯಾವ ದಿನ ಅನುಕೂಲವಾಗುತ್ತದೆಯೋ ಆವತ್ತೇ ನೀವು ಎಲ್ಲಿ ಹೇಳುತ್ತೀರೋ ಅಲ್ಲೇ ಮದುವೆ ಮಾಡೋಣ ಎಂದು ಹೇಳಿದಾಗ ಶಂಕರ್ರವರು
ನೀವೇ ದಿನಾಂಕ ಯಾವುದು ಅಂತ ಬೇಗ ಹೇಳಿದರೆ ಮದುವೆಗೆ ಚೌಟ್ರಿ ಬುಕ್ ಮಾಡೋಕ್ಕೆ ಮತ್ತು ಜವಳಿ ತೆಗೆಯೋಕ್ಕೆ ಹಣ ಹೊಂದಿಸಲು ಸಹಾಯ ಆಗುತ್ತೆ. ಮದುವೆನ ಇದೇ ಊರಲ್ಲಿ ಮಾಡಿದರೆ ನಮಗೂ ಅನುಕೂಲ ಎಂದು ಹೇಳುತ್ತಾರೆ. ಅವರಿಬ್ಬರ ಮಾತನ್ನು ಕೇಳುತ್ತಿದ್ದ ವರುಣ್ ಮತ್ತು ಅಶ್ವಿನಿ ಇಬ್ಬರು ಒಂದೇ ಸಲ ನಮಗೆ ಈ ಮದುವೆ ಬೇಡ ಎಂದು ಒಟ್ಟಿಗೆ ಹೇಳಿದಾಗ ಮನೆಯವರೆಲ್ಲರೂ ಅವರಿಬ್ಬರ ಮಾತಿಗೆ ಶಾಕ್ ಆಗಿ ಅವರನ್ನು ನೋಡುತ್ತಿದ್ದರೆ ಇವರಿಬ್ಬರೂ ಸಹ ಯಾಕಾಗಿ ಅವರು ಸಹ ನಾನು ಹೇಳಿದ್ದನ್ನೇ ಹೇಳುತ್ತಿದ್ದಾರೆ ಎಂದು ಪರಸ್ಪರ ಒಬ್ಬರ ಮುಖ ಇನ್ನೊಬ್ಬರು ನೋಡುತ್ತಿರುತ್ತಾರೆ.